ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷ ಅಂತಂದರೆ, ಫಸ್ಟ್ ತೋರಿಸ್ಬಿಡ್ತೀನಿ. ಇದೇನು ಅನಿಸುತ್ತೆ ನಿಮಗೆ? ಗಿಫ್ಟ್ ಅನಿಸುತ್ತಾ? ಗಿಫ್ಟ್ ಬಾಕ್ಸ್ ಅಲ್ಲ, ನೋ. ಬಟ್ ಆ್ಯಕ್ಚುಲಿ ಇದೇನಂತಂದರೆ ನನ್ನ ಮಗಳದ್ದು ಸ್ಟಡಿ ಟೇಬಲ್ ಇದೆ. ಸೊ ಅವಳು ನೆಲ ಮೇಲೆ ಕೂತ್ಕೊಳ್ಳೋಕೆ ಪ್ರಾಬ್ಲಮ್ ಆಗುತ್ತೆ, ಕೈ ಪೇನ್ ಆಗುತ್ತೆ ಅಂತಂದು ಏನು ಮಾಡ್ಬೇಕಂತ ಗೊತ್ತಾಗಲಿ. ಅದಕ್ಕೆ ಇದು ಬಾಕ್ಸ್ ಕೊಟ್ಟಿದ್ದೀವಿ ಅವಳಿಗೆ. ಸೊ ಡೈಲಿ ಒಂದು ಇಟ್ಬಿಟ್ಟು ಈ ಥರ ಸ್ಟಡಿ ಮಾಡ್ತಿದ್ಲು. ಬಟ್ ಇದು ಬೋರ್ ಆಯ್ತು ಅವಳಿಗೆ. ಪ್ರತಿದಿನ ಏನಂತಿದ್ಲು, ಅಪ್ಪ ನಮ್ಗೆ ಸ್ಟಡಿ ಟೇಬಲ್ ಬೇಕು ಅಂತಿದ್ಲು. ಅದಕ್ಕೋಸ್ಕರ ಏನಂದರೆ ಒಂದು ಆನ್ಲೈನಲ್ಲಿ ಸ್ಟಡಿ ಟೇಬಲ್ ಆರ್ಡರ್ ಮಾಡಿದ್ದೀವಿ. ಪ್ರತಿದಿನ ಕೇಳ್ತಿದ್ಲು ಅವಳು, ಯಾವಾಗ ಬರುತ್ತೆ ಸ್ಟಡಿ ಟೇಬಲ್ ಅಂತ. ಬಟ್ ಲಕ್ಕೀಲಿ ಇವತ್ತು ಬಂತು. ಬಟ್ ಅವಳಿಗೆ ಗೊತ್ತಿಲ್ಲ ಇವತ್ತು ಬರೋದು. ಅವಳು ಬರೋಕ್ಕಿಂತ ಮುಂಚೆ ಇದನ್ನು ಅಸೆಂಬಲ್ ಮಾಡಿ ಅವಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಅನ್ಬಾಕ್ಸ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ಆನ್ಲೈನ್ ಮಾಡಿದ ಪ್ಯಾಕೇಜ್ ಇವತ್ತು ಮಾರ್ನಿಂಗ್ ಡೆಲಿವರಿ ಕೊಟ್ಟರು, ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ. ಸೊ ಈ ಥರ ಕಂಪ್ಲೀಟ್ ಸ್ಪೇರ್ ಪಾರ್ಟ್ ಈ ಥರ ಇದನ್ನು ಅಸೆಂಬಲ್ ಮಾಡ್ಬೇಕು ನಾವು ಇವಾಗ. ಸೊ ಲೆಟ್ಸ್ ಸ್ಟಾರ್ಟ್ ಅಸೆಂಬಲಿಂಗ್. ಸೊ ಇನ್ನೊಂದು ಇದೆಯಲ್ಲ, ಇದು ಒಂದು ಕಟ್ ಮಾಡಬೇಕು. ಯಾವ ಕಡೆ ಇದು ಐ ಥಿಂಕ್ ಇದು ಮೇಲ್ಗಡೆ ಫ್ಲಿಪ್ಕಾರ್ಟದ್ದು ಬಾಕ್ಸ್ ಇದೆ ಅಂತ, ಒಳಗಡೆ ಇನ್ನೊಂದು ಬಾಕ್ಸ್ ಇದೆ. ಸೊ ಲೆಟ್ಸ್ ಓಪನ್ ಫಸ್ಟ್. ಸೊ ಅನ್ಲಾಕ್ ಮಾಡೋಣ. ಸೊ ಇದು ಇನ್ನೊಂದು ಓಕೆ ನೋಡಿ, ಈ ಥರ ಇದಾವೆ ಸ್ಪ್ರೆಡ್ ಬಾಕ್ಸ್ ಎಲ್ಲ. ಸೊ ಇವುಗಳು ನಾವೆಲ್ಲ ಅಸೆಂಬಲ್ ಮಾಡಬೇಕು. ಸೊ ಬಾಕ್ಸ್ ಓಪನ್ ಮಾಡಾದ್ಮೇಲೆ ನೋಡ್ಬೋದು ಇಷ್ಟೊಂದೆಲ್ಲ ಐಟಮ್ಗಳಿದಾವೆ. ಸೊ ಯಾವ್ದ್ಯಾವ್ದು ಏನೇನಿದೆ ಇದರಲ್ಲಿ ಅಂತ ನೋಡಬೇಕು. ಈಗ ಮೊದಲು ಎಲ್ಲ ಒಟ್ಟಿಗೆ ಎತ್ತಿಡೋಣ ಇದನ್ನು. ಸೊ ಬೇಸಿಕಲಿ ಈ ಥರ ಇರುತ್ತೆ. ಮೊದಲು ಎಲ್ಲ ಸೈಡ್ ಇಟ್ಕೊಂಡ್ಬಿಡ್ತೀನಿ. ಸೊ ಇದು ಮೇನ್ ಸ್ಟಡಿ ಬೋರ್ಡ್. ಓಕೆ, ಸೊ ಎಲ್ಲ ಎಸೆಸರೀಸ್ ನೋಡ್ಕೊಂಡಂಗೆ ಆಯಿತು. ಸೊ ಇವಾಗ ಏನು ಮಾಡೋಣ ಅಂತಂದರೆ, ಆ್ಯಸ್ ಪರ್ ಈ ಇನ್ಸ್ಟ್ರಕ್ಷನ್ ಶೀಟ್ ಏನಿದೆಯಲ್ಲ, ಅಸೆಂಬಲ್ ಗೈಡೆನ್ಸ್, ಸೊ ಇದ್ರ ಪ್ರಕಾರ ನಾವು ಇವಾಗ ಅಸೆಂಬಲ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಏನು ಬರೆದಿದ್ದಾರೆ ಅಂತಂದರೆ, ಇಲ್ಲಿ ಇವೆರಡು ಲೆಗ್ ಇದೆಯಲ್ಲ, ಸೊ ಇದನ್ನು ಅಸೆಂಬಲ್ ಮಾಡ್ಬೇಕಾದ್ರೆ ನಾವು ಬೋಲ್ಟ್ ನಂಬರ್ 2 ಬೇಕಾಗುತ್ತೆ. ಸೊ ಬೋಲ್ಟ್ ನಂಬರ್ 2 ಯಾವುದು ಇಲ್ಲಿದೆ ನೋಡಿ. ಸೊ ಇದು ಬೋಲ್ಟ್ ನಂಬರ್ 2, ಆಮೇಲೆ ಬೋಲ್ಟ್ ನಂಬರ್ 1 ಇದು. ಸೊ ನಮಗೆ ಬೋಲ್ಟ್ ನಂಬರ್ 2 ಬೇಕಲ್ಲ. ಸೊ ಇದು ಬೋಲ್ಟ್ ಲೀಸ್ಟ್ ಇದೆ. ನಾನು ಓಪನ್ ಮಾಡ್ತೀನಿ ಇವಾಗ. ಸೊ ಎಲ್ಲ ಬೋಲ್ಟ್ಗಳನ್ನ ಓಪನ್ ಮಾಡ್ತಿದ್ದೀನಿ. ಓಕೆ, ಏನಾದರೂ ಬರೆದಿದ್ದಾರ ಮೇಲೆ? ಇದು ಆಲ್ಮೋಸ್ಟ್ ಎಲ್ಲದಕ್ಕೂ ಡಿ ಅಂತಲೇ ಬರೆದಿದ್ದಾರೆ. ಬಟ್ ಇರೋದೇ ಓನ್ಲಿ 2 ಟೈಪ್ಸ್. ಒಂದು ಬಿಗರ್ ಸೈಜ್ ಇದೆ, ಒಂದು ಸ್ಮಾಲ್ ಸೈಜ್ ಇದೆ. ಸೊ ಇದ್ರ ಮೇಲೆ ಬೋಲ್ಟ್ 1, 2 ಅಂತ ನಾವು ಗೆಸ್ ಮಾಡ್ಬೋದು. ಓಕೆ, ಇದು ಬೋಲ್ಟ್ 2, ಇದು ಬೋಲ್ಟ್ 1. ಅದು ಸ್ಕ್ರೂ, ಇದು ಸ್ಕ್ರೂ ಇಲ್ಲಿ ನೆಕ್ಸ್ಟ್ ಇದೆಯಲ್ಲ, ಅಲ್ಲಿ ಬೇಕಾಗುತ್ತೆ. ಓಕೆ, ಸೊ ಇವಾಗ ಏನಾದ್ರೆ ಬೇಸ್ ಲೆಗ್ಸ್ ತೊಗೋಬೇಕು ನಾವು. ಬೇಸ್ ಲೆಗ್ಸ್ ಇದು ಒಂದು ಬೇಸ್ ಲೆಗ್ ಇದೆ, ಹಾಗೆ ಒಂದು ಬೇಸ್ ಲೆಗ್. ಸೊ ಎರಡು ಬೇಸ್ ಲೆಗ್ಸ್. ಓಕೆ, ನೆಕ್ಸ್ಟ್ ಬೇಸ್ ಲೆಗ್ಸ್ ಏನು ಅಟ್ಯಾಚ್ಮೆಂಟ್ ಅಂತಂದರೆ, ಬೇಸ್ ಲೆಗ್ ಮತ್ತು ಇದೊಂದು ಬರುತ್ತೆ, ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ. ಸೊ ಇದನ್ನು ಇವಾಗ ನಾವು ಎರಡು ಬೇಸ್ ಲೆಗ್ ಮತ್ತು ಅದನ್ನು ಅಟ್ಯಾಚ್ ಮಾಡಬೇಕು ಈ ಥರ. ಸೊ ಇದಕ್ಕೆ ಎರಡು ಬೋಲ್ಟ್ 2 ಸ್ಕ್ರೂ ಬೇಕಾಗುತ್ತೆ. ಎರಡು ಬೋಲ್ಟ್ ಸ್ಕ್ರೂ 2 ಸ್ಕ್ರೂ ತೊಗೊಳ್ಳೋಣ. ಎರಡು ಬೋಲ್ಟ್ಗಳು ಬೇಕಾಗುತ್ತೆ. ಓಕೆ,
ನೆಕ್ಸ್ಟು ಆ್ಯಕ್ಚುಲಿ ಇದು ಏನಂತಂದರೆ ಹೈಟ್ ಅಡ್ಜಸ್ಟಬಲ್ ಸ್ಟಡಿ ಟೇಬಲು. ಸೊ ಈ ಥರ ನಾವು ಆ ಹೈಟ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಇನಿಷಿಯಲಿ ನಾವು ಇವಾಗ ಹೈಟ್ ಇಷ್ಟು ಇಟ್ಕೊಳ್ಳೋಣ. ಓಕೆ, ಸೊ ಇದು ಪ್ರಾಪರ್ ಸ್ಕ್ರೂ ಇದೆ ನೋಡಿ ಇಲ್ಲಿ. ಸೊ ಇದನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು. ಇನ್ನೂ ಸ್ವಲ್ಪ ಹೈಟ್ ಮಾಡ್ತಾರೇನ್ರಿ? ಇನ್ನೂ ಸ್ವಲ್ಪ ಹೈಟ್ ಅಷ್ಟ ಅದು ಸಾಕು. ಹಾಂ, ಓಕೆ. ಸೊ ಮೊದಲು ಏನು ಮಾಡ್ತೀನಿ ಅಂದರೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಓಕೆ, ಒಂದು ತೊಗೊಂಡಿದ್ದೀನಿ. ಹಾಗೆ ಇಲ್ಲೊಂದು ಬೋಲ್ಟ್ ನಂಬರ್ 2 ಯೂಸ್ ಮಾಡೋಣ. ಸೊ ಇದನ್ನು ಸ್ಕ್ರೂ ಟೈಟ್ ಮಾಡ್ಕೊಂಡ್ಬಿಡ್ತೀನಿ ಇವಾಗಲೇ. ಸಿಮಿಲರ್ಲಿ ಏನು ಮಾಡ್ತೀನಿ, ಇದು ಇದರದ್ದು ಈ ಕಡೆ ಇದೆಯಲ್ಲ, ಸೊ ಇದನ್ನು ಒಂದು ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ. ಸೊ ರೈಟ್ ಲೆಗ್ನ ಈ ಥರ ಟೈಟ್ ಮಾಡ್ಕೊತಾ ಇದ್ದೀನಿ. ಹೈಟ್ ಇವಾಗ ಸದ್ಯಕ್ಕೆ ನಮ್ಗೆ ಗೆಸ್ ಮಾಡೋಕ್ಕಾಗ್ತಿಲ್ಲ. ಮೇ ಬಿ ಇದನ್ನು ಪ್ರಾಬಬಲಿ ಅಸೆಂಬಲ್ ಮಾಡಿದ್ಮೇಲೆ ಹೈಟ್ ಅಡ್ಜಸ್ಟ್ ಮಾಡಬೇಕು. ಸೊ ಅದನ್ನು ಆಮೇಲೆ ನೋಡೋಣ. ಸೊ ನೋಡಿ, ಬೇಸಿಕಲಿ ಇದು ಈ ಸ್ಟೆಪ್ ಇವಾಗ ಕಂಪ್ಲೀಟ್ ಆಯಿತು. ಸೊ ಸ್ಟೆಪ್ 1 ಕಂಪ್ಲೀಟ್ ಮಾಡಿದ್ವಿ. ಸ್ಟೆಪ್ಸ್ 2 ಏನು ಮಾಡಬೇಕಪ್ಪ ಅಂತಂದರೆ, ಅಗೇನ್ ಬೋಲ್ಟ್ ನಂಬರ್ 2 ಯೂಸ್ ಮಾಡಿಕೊಂಡು ಇವೇನು ಹೈಟ್ ಅಡ್ಜಸ್ಟಬಲ್ ಲೆಗ್ ಇದಾವಲ್ಲ, ಸೊ ಇವಕ್ಕನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ದಟ್ ನಾನು ಇವಾಗ 2 ಬೋಲ್ಟ್, ಟೋಟಲ್ 4 ಬೇಕಾಗುತ್ತೆ. ಸೊ 4 ಬೋಲ್ಟ್ ನಂಬರ್ 2ನ ತೊಗೋತಾ ಇದ್ದೀನಿ. ಓಕೆ, ಸೊ ಇದು ತೊಗೊಂಡು ಏನು ಮಾಡ್ತೀನಿ ಅಂತಂದರೆ, ಇವಾಗ ಇಲ್ಲಿ ಪ್ರಾಪರಾಗಿ ಫಿಟ್ ಮಾಡ್ತೀನಿ. ಸೊ ಸೇಮ್ ವೇ ಈ ಸೈಡಲ್ಲೂ ಅದೇ ಥರ ಅಡ್ಜಸ್ಟ್ ಮಾಡ್ಕೊತೀವಿ. ಬೋಲ್ಟ್ ನಂಬರ್ 2ನ ಫಿಟ್ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನೂ ಐ ಥಿಂಕ್ ಇನ್ನೂ 2 ಬೋಲ್ಟ್ ನಂಬರ್ 2ನ ಹಾಕ್ಬೇಕು ಅನ್ಸುತ್ತೆ, ಬಟ್ ಲೇಟರ್ ಐ ವಿಲ್ ಡೂ ಇಟ್. ಸೊ ಸದ್ಯಕ್ಕೆ ಏನಂತಾರೆ, ಒಂದು ಬೇಸಿಕ್ ಒಂದು ಐಡಿಯಾ ಸಿಗಲಿ ಅಂತ. ಓಕೆ, ಇವಾಗ 3rd ಸ್ಟೆಪ್ಪಲ್ಲಿ ಸ್ಕ್ರೀವ್ನ ಯೂಸ್ ಮಾಡ್ಕೋಬೇಕು. ಸ್ಕ್ರೀವ್ ನಂಬರ್ 4 ಮತ್ತು 3 ಯೂಸ್ ಮಾಡಿಕೊಂಡು ಇದನ್ನ ಮೇಲ್ಗಡೆ ಇತ್ತು ಅದನ್ನು ರೆಡಿ ಮಾಡ್ಕೋಬೇಕು. ಸೊ ಸೊ 3rd ಸ್ಟೆಪ್ಪಲ್ಲಿ ಏನಂತಂದ್ರೆ, ಇವ್ರು ಬುಕ್ಸ್ ಇಡೋಕ್ಕೆ ಕೆಳಗಡೆ ಒಂದು ಮಿನಿ ಟ್ರೇ ಇದೆಯಲ್ಲ, ಸೊ ಅದನ್ನು ಅರೇಂಜ್ ಮಾಡ್ಕೋಬೇಕು. ಏನಾಗುತ್ತೆ ಅಂತಂದರೆ, ಇದು ಎದುರುಗಡೆ ಸೈಡ್ ವಾಲು, ಇದು ಬೇಸು, ಇದು ಬ್ಯಾಕ್ ಸೈಡ್. ಸೊ ಈ ಥರ ಬರಬೇಕಿದು. ಇದನ್ನು ಈ ಥರ ಅಸೆಂಬಲ್ ಮಾಡ್ಕೋಬೇಕು. ಸದ್ಯಕ್ಕೆ ಇದನ್ನು ಸೈಡ್ ಇಟ್ಬಿಡೋಣ. ಓಕೆ, ಸೊ ನಾವು ಇವಾಗ ಸ್ಟೆಪ್ ನಂಬರ್ 3ನ ಕಂಪ್ಲೀಟ್ ಮಾಡಬೇಕು. ಸೊ ಬೇಸಿಕಲಿ ಏನಂತಂದರೆ, ಇದು ಬುಕ್ಸ್ ರ್ಯಾಕರ್ ಇದು. ಓಕೆ, ಇದು ಬೇಸ್ಮೆಂಟ್ ಅಂತ ತೊಗೊಂಡ್ರೆ ಇದು ಬ್ಯಾಕ್ ಸೈಡ್ ಬರುತ್ತೆ. ಇಲ್ಲೊಂದು ಸ್ಕ್ರೂ ಕೊಡ್ತಾರೆ. ಬಂದ್ರಿ, ಬರ್ರಿ 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 ಬರ್ರಿ. ವೈಟ್ ಡ್ರೆಸ್ ಹಾಕತ್ತಾ? ಇಲ್ಲಿ ಮಕ್ಕಕ್ಕೆ ಏನು ಮಾಡ್ಕೊಂಡಿನಿ? ಗಾಡಿ ಆಡಕ್ ಕೊರಲಿಲ್ಲ ಸೂರ್ಯನವ. ಹಾ ಹಾ, ನಡಿ 3 ನೋಡ. ಕೈ ಏನಿದು? ಇಲ್ಲ ಇಲ್ಲ ಬರ್ಕೊಂಡ. ಹುಷಾರ, ನಿಮ್ಮ ಟೀಚರ್ ಹೇಳ್ಬೇಕಿಲ್ಲ, ಹಂಗೇನು ಮಾಡಬಾರ್ದು. ನೀ ನೋಡಲ್ ನೋಸ್ ಗೇಟ್ ಕ್ಲೋಸ್ ಮಾಡ್ಬರ್ಬೇಕಿಲ್ಲ. ಏನ್ ಮಾಡತ್ತಿ? ಹಾ, ನೋಸ್ ನೋಡ್ಕೋತೀಯ? ಹ್ಞೂ ನೋಡ್ಕೋ. ಹಾ, ಇಟ್ಸ್ ಓಕೆ. ಬಾ, ಬ್ಯಾಗ್ ಇಟ್ ಬಾ. ಇಲ್ಲಿ ಏನೋ ಸರ್ಪ್ರೈಸ್ ಅದ. ಬಾ, ನಿನಗಿಲ್ಲಿ ಸರ್ಪ್ರೈಸ್ ಐತಿ. ಹಾ, ಒಡಿಯೋದನ್ನ ಬ್ಯಾಗ್ ಕಳಿ.
ಏನು ಸರ್ಪ್ರೈಸ್ ಹೇಳು? ಗೆಸ್ ಮಾಡು. ಸ್ಟಡಿ ಟೇಬಲ್. ಅಲ್ಲ. ಎಲೆಕ್ಟ್ರಿಕ್ ಕಾರ್ ಅಲ್ಲ. ಮತ್ತೆ ಏನು ಹೇಳು? ಏನು ನೋಡ್ಬಾ ನೀನೆ. ನೋಡಿ. ಏನಿದು? ಏನಿದು? ಏನಿವು? ಏನು ಹೇಳು? ಸ್ಟಡಿ ಟೇಬಲ್ ಬಂದದ್ದು ಗೊತ್ತಮ್ಮ ಇದು. ಜೋಡ್ಸಾತೀವ, ಅಸೆಂಬಲ್ ಮಾಡಾತೀವಿ. ಓಕೆ, ಮಾಡೋತನ ಅಲ್ಲೇ ಹೊರಗೆ ಕೂಡಮ್ಮ. ಮಾಡಿದ್ ಕರಿತೀನಿ ನೋಡಿ. ಇಷ್ಟು ಮಾಡಿವಿ, ಆಮೇಲೆ ಕರಿತೀನಿ. ಹಾಂ ಹೋಗ್. ಹಾಂ ಹಾಂ ಏ ಆಮೇಲೆ ಇಡುವಂತ ಇನ್ನ ಅರೇಂಜ್ ಮಾಡ್ಬೇಕು, ಇಲ್ಲ ಅಸೆಂಬಲ್ ಮಾಡ್ಬೇಕು. ಹಾಂ ಆಯ್ತು. ಅಯ್ಯೋ ಇನ್ನ ಇರುವ. ಹಾಂ ಹಾಂ ಆಯ್ತು. ಯಾವಾಗ ಮಮ್ಮಿ ಇದು? ಮಾರ್ನಿಂಗ್ ಅಮ್ಮ, ನೀ ಸ್ಕೂಲಿಗೆ ಹೋಗಿದ್ಲಾ? ಸ್ಕೂಲಿಗೆ ಹೋಗಿನ್ ಬಂತಿದ ನೋಡಿ. ನಿನ್ಗೋಸ್ಕರ ಎಲ್ಲ ಅರೇಂಜ್ ಮಾಡತ್ತೀವಿ, ಅಸೆಂಬಲ್ ಮಾಡತ್ತೀವಿ ಇವಾಗ. ದಿಸ್ ಇಸ್ ಫಾರ್ ಯು ತಮ್ಮ. ನೋಡಲಿ ಇದು ರೆಡಿ ಆಯಿತು. ಇದು ಒಂದು ತಗೋಬೇಕು ಈಗ. ಇದನ್ನು ತೊಗೊಂಡು ಹಿಂಗೆ ಅಟ್ಯಾಚ್ ಮಾಡ್ಬೇಕು. ಇದೆಲ್ಲ ಇದು ಬುಕ್ ಟ್ರೇ ತಮ್ಮ, ಇದು ಕೆಳಗಡೆ ಇರ್ತಿದೆ. ನಂದು ಐತಲ್ಲ ಡ್ರಾಯರ್, ಅಲ್ಲಿ ಇದು ಇಟ್ಟಿವಲ್ಲ ನಾವು, ಏನದು ಕೀಬೋರ್ಡ್ ಅದು ಇಟ್ಟಿವಲ್ಲ. ಸೊ ಹಂಗಿದು ನಿನ್ಗಿದು. ಸೆಂಟರ್. ಹಾಂ ಕರೆಕ್ಟ್. ನಾವೇನೋ ಅನ್ಕೊಂಡ್ವಿ ಇವಳು ಸ್ಕೂಲಿಂದ ಬರೋಷ್ಟೊತ್ತಿಗೆ ಅಸೆಂಬಲ್ ಮಾಡೋದ್ರಾಯ್ತು ಅಂತ. ನೋಡಿ ಎಲ್ಲ ನಮ್ಮ ಪ್ಲಾನ್ ಉಲ್ಟಾ ಆಗೋದು. ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕಂತ ನಾವು ಮಾಡಿದ್ವಿ. ನಮಗೆ ಸರ್ಪ್ರೈಸ್ ಎಲ್ಲ ಟುಸ್ ಪಟಾಕಿ. ಪುತ್ತಮ್ಮ ಸರ್ಪ್ರೈಸ್ ಕೊಡ್ಬೇಕಂತ ನಾ ಮಾಡಿದ್ದೀವಿ. ಏನವ ನೀವು ಟುಸ್ ಪಟಾಕಿ ಮಾಡಿಬಿಟ್ಟೆಲ್ಲ ಎಲ್ಲಾನು ಪ್ಲಾನ್ ಉಲ್ಟಾ ಮಾಡಿಬಿಟ್ಟು. ಇನ್ನೂ 1 ಅವರ್ ಲೇಟಾಗಿ ಬರ್ಬೇಕಿಲ್ಲ. ವಾಕಿಂಗ್ ಹೋಗಿ ಬರ್ಬೇಕಿಲ್ಲ. ಎಲ್ಲ ಅಸೆಂಬಲ್ ಮಾಡ್ಬಿಡ್ತಿದೀವಿ ನಾವು. ಸ್ಕೂಲ್ ಯಾಕೆ ಜಲ್ದಿ ಬಿಡ್ತು ನಿಮ್ದು? ಟೇಬಲ್ ತಂದಾರ ಮನೆಗೆ ಹೋಗು ಅಂತಂದ್ರೇನು? ಹಾ, ಸ್ಟಡಿ ಟೇಬಲ್ ಬಂದೈತೆ, ಮನೆಗೆ ಮನೆಗೆ ಹೋಗು ಅಂತ ಹೇಳಿದ್ರು ನಿನಗ? ಇಲ್ಲಿ ಇಡ್ಲಾಕ ನೋಸ್ ಏನಕ್ಕೆ ಹಂಗೆ ಮಾಡ್ಕೊಂಡೆ ಬಂಗಾರಿ? ನೋಡುನು. ಏನ್ ಸೂರ್ಯನ? ಅಯ್ಯೋ ನೋಜ್. ಆಮೇಲೆ ತೋರಿಸ್ತೀನಿ. ವೇಟ್ ಅಸೆಂಬಲ್ ಮಾಡತ್ತೀವ. ಅಮ್ಮು ತಡಿ. ಇದ್ರ ಕಾಣಲ್ಲದು, ಇದ್ರಲ್ಲಿ ಕಾಲ್ತಂದ್ರ ಕಾಣಲ್ಲ. ವೇಟ್ ಪುತ್ತಮ್ಮ ವೇಟ್. ತಡಿಯಮ್ಮ ಬರ್ತೈತಿ ನಮ್ಮ ಗಡಿ ಬಾಗ. ಹಾಂ ಸೊ ಇವ್ರದಿದು ಬುಕ್. ಅಯ್ಯೋ ಏನಾಯ್ತು? ಉಲ್ಟಾ ಆಯ್ತು ಅನಿಸ್ತು. ಉಲ್ಟಾ ಆಯ್ತಾ? ಸಿ ಇಲ್ಲಿ ಪಾಯಿಂಟ್ ಇಲ್ಲಿ ಅದಲ್ಲ, ಇದಕ್ಕೆ ಇಲ್ಲಿ ಬರ್ಬೇಕದು ಅಂತಂದ್ರೆ. ಹಾಂ ನಾವೇನು ಮಾಡ್ಬೇಕಾಗಿತ್ತು ಗೊತ್ತಾ? ಸ್ಟಾಪ್ ಪಾಸ್ ಮಾಡಿ. ಅದು ಸುಮ್ಮ ಅಮ್ಮ ನಿಂಗೆ ಗೊತ್ತಾಗಲ್ಲ ಅದೆಲ್ಲ. ಗೊತ್ತಾಗಲ್ಲ ಸುಮ್ಮಮ್ಮ. ಅದಕ್ಕೆ ನೀನು ಬಂದ್ರೇ ಬರೋಕಿನ ಮುಂಚೆನೇ ಅಸೆಂಬಲ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗ್ತಿತ್ತು. ಇವಾಗ 2 ಕೆಲಸ ನಾವು ನಮ್ಗೆ ಇವಳು ಬೇರೆ ಹಿಡಿಬೇಕು. ಲೇಟಾಗಿ ಬರ್ಬೇಕಿಲ್ಲ ನೀ, ಯಾಕೆ ಜಲ್ದಿ ಬಂದು? ಅಲ್ಲಿ ವಾಕಿಂಗ್ ಹೋಗ್ಬೇಕಿಲ್ಲ? ಹಾಂ 1 ಅವರ್ ಬಿಟ್ಟು ಬಂದಿದ್ದೆ ಕರೆಕ್ಟ್ ಆಗ್ತಿತ್ತು. ಅದ್ರಾಗ ಇವತ್ತು ಡೈಲಿ 1 ಬರ್ತಿದ್ದೆ, ಇವತ್ತು ಅರ್ಧ ತಾಸು ದೌಡ್ದಾರಿ ಬಂದ. 1:30 ಎಲ್ಲ ಯೂಶುವಲ್ ಟೈಮ್. ಎಸ್ ಅವೆಲ್ಲ ನಟ್ ಕಳಿಬಾರ್ದ. ಪ್ರತಿಯೊಂದು ಬೇಕು. ಇವಾಗ ಹೆಚ್ಚು ಕಡಿಮೆ ಆದ್ರೆ ಆಮೇಲೆ ನಿಂದು ಟೇಬಲ್ ಸರಿ ಫಿಟ್ ಆಗಲ್ಲ ನೋಡು. ನೋಡಿ ಇಲ್ಲಿ ಹಾಕಿಟ್ಟಿ. ಇವಳು ಮಾಡೋದು ಒಂದಲ್ಲ ಎರಡಲ್ಲ. ನಮ್ಗಿನ ಮುಂಚೆ ಇವಳು ಅಸೆಂಬಲ್ ಮಾಡ್ತಾ. ಓಕೆ ದಿಸ್ ಇಸ್ ಡನ್. ಸರಿ ಅಮ್ಮ ಸೈಡ್ ನೋಡ್ಬುತ್ತಮ್ಮ, ಇದು ರೆಡಿ ಆಯ್ತು ಇವಾಗ. ಓಕೆ ಸೊ 3rd ಸ್ಟೆಪ್ ಕಂಪ್ಲೀಟ್ ಮಾಡಿದ್ವಿ. ಈಗ 4th ಸ್ಟೆಪ್ ಅಂತಂದರೆ ಇವಾಗ ಜಸ್ಟ್ ಅದು ಬುಕ್ ರ್ಯಾಕ್ ರೆಡಿ ಮಾಡಿದ್ವಲ್ಲ ಅದನ್ನ ಇಲ್ಲಿ ಅಟ್ಯಾಚ್ ಮಾಡಬೇಕು. ಓಕೆ ಅಗೇನ್ ಇದಕ್ಕೆ ಬೋಲ್ಟ್ ನಂಬರ್ 2 ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ.
ಬುಕ್ ರ್ಯಾಕ್ ಸೆಟ್ ಮಾಡಿದ್ವಿ. ಸೊ ಸ್ಟೆಪ್ ನಂಬರ್ 5ಅಲ್ಲಿ ಏನು ತೋರಿಸಿ, ಇದನ್ನೇನು ಬೇಸಿಕ್ ಅಸೆಂಬಲ್ ಮಾಡಿದ್ವಿಲ್ಲ, ಇದನ್ನೇನದ ಈ ಥರ ಈ ಬೋರ್ಡ್ಗೆ ಅಟ್ಯಾಚ್ ಮಾಡ್ಬೇಕು ಅದನ್ನು. ಓಕೆ, ಸೊ ಆ್ಯಕ್ಚುಲಿ ಇದು ಮೇನ್ ಬೋರ್ಡು ಈ ಥರ ಇಟ್ಕೊಂಡು ಇದನ್ನು ಈ ಥರ ಕರೆಕ್ಟ್. ಸೊ ಇದಕ್ಕೆ ಏನಂತಂದರೆ ಬೋಲ್ಟ್ ನಂಬರ್ 1 ಸ್ಮಾಲ್ ಸೈಜ್ ಇದೆಯಲ್ಲ ಅದು ಬೇಕಾಗುತ್ತೆ. ಬೋಲ್ಟ್ ನಂಬರ್ 1 ಇಲ್ಲ, ಇದನ್ನೇ ಆ ಕಡೆಯಿಂದ ಹಾಕ್ಬೇಕಲ್ಲ ನೋಡ್ರಿ. ಹಂಗೆ ಬರಲ್ಲ, ಮೇಲಿರಲ್ಲ. ಸೊ ಸ್ಟೆಪ್ ನಂಬರ್ 5 ಪ್ರಕಾರ ಜೋಡಿಸಿದ್ವಿ. ನೋಡಿ, ಇವಾಗ ಒಂದು ಟೇಬಲ್ಗೆ ಒಂದು ಅರ್ಥ ಬಂತು. ಹೈಟ್ ಕಮ್ಮಿನೇ ಅನ್ಸುತ್ತೆ, ಬಟ್ ಮೇ ಬಿ ನಾವು ಲೇಟರ್ ಅಡ್ಜಸ್ಟ್ ಮಾಡ್ಕೊತೀವಲ್ಲ, ಅದಕ್ಕೆ ಸೆಟ್ ಆಗುತ್ತೆ ಅನ್ಸುತ್ತೆ. ಆಮೇಲೆ ಅಡ್ಜಸ್ಟ್ ಮಾಡೋಣ. ಸೊ ಸ್ಟೆಪ್ ನಂಬರ್ 5 ಕಂಪ್ಲೀಟ್ ಮಾಡಿದ್ವಿ. ಸ್ಟೆಪ್ ನಂಬರ್ 6 ಇವೇನು ಮೇನ್ ಬೋರ್ಡ್ ಇದೆಯಲ್ಲ ಅದು, ಮತ್ತು ಅದ್ರ ಸೈಡಲ್ಲಿರೋ ಇವು ಪ್ಯಾಡ್ಗಳನ್ನ ಫಿಕ್ಸ್ ಮಾಡೋದಿದೆ. ಸೊ ಇಲ್ಲಿ ನೋಡ್ಬೋದು. ಸೊ ಇದು ಒಂದು ಈ ಥರ ಬರುತ್ತೆ. ಓಕೆ, ಇಲ್ಲೊಂದು ಸ್ಕ್ರೂ ಕೊಟ್ಟಿದ್ದಾರೆ, ಇಲ್ಲೊಂದು ಸ್ಕ್ರೂ ಇದೆ, ಹಾಗೆ ಒಂದು ಸೈಡ್ ಒಂದು ಸ್ಕ್ರೂ ಇದೆ. ಓಕೆ, ಈ ಸ್ಕ್ರೂ ಫಿಕ್ಸ್ ಮಾಡೋಣ ಇಲ್ಲಿಂದ. ಹುಷಾರು. ಸೈಡ್ ಸೇಫ್ಟಿ ಪ್ಯಾಡ್ ಅದಲ್ಲ, ಇದು ರೈಟ್ ಸೈಡ್ ಇದು. ಸೊ ಇದಕ್ಕೂ ಸ್ಕ್ರೂ ಯೂಸ್ ಮಾಡಬೇಕು. ಸ್ಕ್ರೂ ಇದು ಬಿಗರ್ ಸೈಜ್ ಇದೆ, ಲಿಟಲ್ ಬಿಟ್ ಸ್ಮಾಲರ್ ಸೈಜ್ ಆಗಿತ್ತು ಅಂತಂದರೆ ಆ್ಯಕ್ಚುಲಿ ಅವರು ಅಸೆಂಬ್ಲಿ ಗೈಡಲ್ಲಿ ಸ್ಕ್ರೂ ನಂಬರ್ 3, 4 ಅಂತ ಹಾಕಿದ್ದಾರೆ. ಬಟ್ ನಮ್ಗೆ ಆಲ್ಮೋಸ್ಟ್ ಎಲ್ಲ ಬಂದಿರೋ ಸ್ಕ್ರೂ ನಂಬರ್ 4. ಅಂತಂದರೆ ಅಸೆಂಬ್ಲಿ ಮುಗೀತು. ಇನ್ನೊಂದು ಥಿಂಗ್ ಏನು ಮಿಸ್ ಮಾಡಿದ್ವಿ ಅಂದರೆ ಇಲ್ಲಿ ರಬ್ಬರ್ ಗಾರ್ಡ್ ಹಾಕ್ಬೇಕು. ಇದು ಮಿಸ್ ಮಾಡಿದ್ದೀವಿ. ಈಗ ರಬ್ಬರ್ ಗಾರ್ಡ್ ಇಲ್ಲೊಂದೆರಡು ಹಾಕಬೇಕು. ಓಕೆ, ವಿ ಆರ್ ಡನ್ ವಿತ್ ದಿ ಟೇಬಲ್ ನಾವು. ಇವಾಗ ಟೇಬಲ್ ಅಸೆಂಬ್ಲಿ ಕಂಪ್ಲೀಟ್ ಆಯಿತು, ಎಕ್ಸೆಪ್ಟ್ ಇಲ್ಲೆರಡು ರಬ್ಬರ್ ಗಾರ್ಡ್ ಹಾಕಿದ್ರೆ ಮುಗಿಯುತ್ತೆ. ಸೊ ಒಂದು ಏನದ ಇದು ಪೆನ್ಸಿಲ್ ಹೋಲ್ಡರ್ ಒಂದು ಇಲ್ಲೊಂದು ಅಸೆಂಬಲ್ ಮಾಡಬೇಕು. ಸೊ ಅದು ಆಮೇಲೆ ಮಾಡೋಣ. ನಾವು ಏನಪ್ಪ ಅಂತಂದರೆ ಚೇರ್ ಅಸೆಂಬಲ್ ಮಾಡಬೇಕು. ಓಕೆ, ಇವೆರಡು ಚೇರ್ ಲೆಗ್ ಇವು. ಓಕೆ, ಬಿಫೋರ್ ದ್ಯಾಟ್ ಎರಡು ಲೆಗ್ ಮತ್ತು ಇರೋದ್ರ ಇದನ್ನೊಂದು ಅಸೆಂಬ್ಲಿ ಇದು ಮಾಡೋಣ ಫಸ್ಟ್. ಸೊ ಇಲ್ಲ ಮಲ್ಟಿಪಲ್ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ಇಷ್ಟು ಹೈಟ್ ಇನಿಷಿಯಲಿ ಇಷ್ಟು ಹೈಟ್ ಇಡೋಣ, ಆರ್ ಐ ಥಿಂಕ್ ವಿ ಕ್ಯಾನ್ ಗೋ ದಿಸ್ ಮಚ್. ಇಷ್ಟು ಹೈಟ್ ಇಡೋಣ. ಇವಾಗ ಪಾಸ್ ಮಾಡಿ. ನೋಡು, ಆವಾಗಲೇ ಸೌಂಡ್ ಬರ್ತಿತ್ತಲ್ಲ, ಇವಾಗ ಬರಲ್ಲ. ಏನೋ ಒಂಥರ ಟೈಟ್ ಗ್ರಿಪ್ ಇದು. ಇಷ್ಟು ಇರಲಿಲ್ಲ ಇನಿಷಿಯಲ್ ಹೈಟ್. ಇನ್ನೊಂದು ಸ್ವಲ್ಪ ಮ್ಯಾಲ್ ಮಾಡ್ತಿರೋ. ಇಲ್ಲ, ಇದು ಲಾಸ್ಟ್. ಹೌದಾ? ಇಷ್ಟೇ ಇರಲಿ. ದಿಸ್ ಇಸ್ ಲಾಸ್ಟ್ ಆಪ್ಷನ್. ಚೇರ್ ಇನ್ಸರ್ಷನ್ ಮಾಡ್ತಿರೋದು ಬೋಲ್ಟ್ ನಂಬರ್ 1 and 2. ಇಲ್ಲೆಲ್ಲ ಬೋಲ್ಟ್ ನಂಬರ್ 2 ಯೂಸ್ ಆಗುತ್ತೆ. ಚೇರ್ದು ಎರಡು ಲೆಗ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ಚೇರ್ದು ಲೆಗ್ ಸ್ಟ್ಯಾಂಡು. ಓಕೆ, ಇಲ್ಲಿ ಫಿಟ್ ಮಾಡೋಕೆ ಈ ಥರ. ಸೊ ಆಲ್ಮೋಸ್ಟ್ ಲೆಗ್ ಫಿಟ್ಟಿಂಗ್ ಮುಗೀತು, ಅಸೆಂಬ್ಲಿಂಗ್. ಇನ್ನೊಂದು ಏನಂತಂದರೆ ಜಸ್ಟ್ ಫಿಟ್ ಆಗುತ್ತೆ.
ಲೂಸ್ ಇದೆ ಏನಂತಂದರೆ ಈಗ ಇಲ್ಲೊಂದು ಪ್ಯಾಡ್ ಬರುತ್ತೆ, ಸೊ ಇಲ್ಲೊಂದು ಬೇಸ್ ಪ್ಯಾಡ್ ಬರುತ್ತೆ. ಓಕೆ, ಸೊ ನೆಕ್ಸ್ಟು ಇದನ್ನು ಚೆಕ್ ಮಾಡೋಣ. ಸ್ಪೈಡರ್ ಮ್ಯಾನ್. ಸೊ ಈ ಥರ ಇದು ಬರಬೇಕು. ವೇಟ್, ಪಾಸ್. ಹೆಂಗಿದೆ ಚೇರ್? ಮಸ್ತ್ ಸೂಪರ್. ನನಗೆ ಕೂಡಾಕ ಅನ್ಸತೈತಿ. ನಿಮಗೆ ಕೂಡ್ಬೇಕು ಅನ್ಸತ್ತದ? ಪಾಪ ಇಲ್ಲಿ ಒಂದು 4 ದಿನ ಬರ್ರಿ. ಯಾಕೆ ನಾನು ವೇಟ್ ಆಗ್ತಾ ಇದೆ ಏನ್ರಿ? ಇಲ್ಲ, ಭಾಳ ಬೇರೆ ರೀ, ಅದಕ್ಕೆ ಬೇಡ ಅಂತ. ಇದನ್ನೆಲ್ಲ ನೋಡ್ರೆ ನನಗೆ ಕೂತು ಸ್ಟಡಿ ಮಾಡಂಗೆ ಅನ್ಸತೈತಿ. ಜನನಿ ಜೊತೆ ನೀನು ಅಡ್ಮಿಷನ್ ಮಾಡಿಬಿಡು. ಹೋಗಿ ಅಡ್ಮಿಷನ್ ಮಾಡ್ತೀನಿ, ನನಗೊಂದು ಆರ್ಡ್ರ್ ಮಾಡಿರಿ ಅಂತಂದು. ಇಲ್ಲ, ಆಕೆ ಮುಕ್ಕೊಂಡ ನೀ ಸ್ಟಡಿ ಮಾಡು. ಇಲ್ಲ, ಆಕಿಂದೊಂದು LKG UKG ಮುಗಿಲಿ. ಹಾಂ, ಇದೆ ಈ ಕಡೆ ಉಲ್ಟಾ. ಅವ್ರದ್ದು LKG UKG ಮುಗಿಲಿ, ಆಮೇಲೆ ನೀನು ಬೇಕಾದ್ರೆ ಅಡ್ಮಿಷನ್ ಮಾಡು. ನೋಡು ಹೇಗಿದೆ ಸ್ಪೈಡರ್ ಮ್ಯಾನ್ ಚೇರ್. ಸೊ ಈ ಥರ ಇಟ್ಟು ಒಂದು ಅಗೇನ್ 4 ಸ್ಕ್ರೂ ಬೇಕು. ಮೋಸ್ಟ್ಲಿ ಇದು ಫೈನಲ್ ಫಿಟ್ಟಿಂಗ್ ಅನ್ನಿಸ್ತದಲ್ಲ, ಇದೊಂದು ಫಿಟ್ಟಿಂಗ್ ಆದರೆ ಮುಗಿದೋಯ್ತು. ಹಾಂ, ನಾವೇನು ಈಸಿ ಅಂದ್ಕೊಂಡಿದ್ವಿ, ಜನನಿ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಫಿಟ್ ಮಾಡ್ತೀವಿ ಅಂತೇಳಿ. ಹಾಫ್ ಆನ್ ಅವರ್ ಅಂದ್ಕೊಂಡಿದ್ದೀವಿ ನಾವಲ್ಲ. ಬಟ್ ರಿಯಾಲಿಟಿ ಇಸ್ ಡಿಫ್ರೆಂಟ್. ಆಲ್ಮೋಸ್ಟ್ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ. So finally we are done with the assembling. See? Super. ಇದೆಲ್ಲ ಯಾಕೋ ಸ್ಟ್ರೈಕ್ ಆಗ್ತಿರೋದು. ಟೈಟ್ ಮಾಡಿದ್ದೀನಿ ಯಾರು. ಸೊ ಲೆಗ್ ಪರ್ಫೆಕ್ಟ್ ಆಯಿತು. ಅಲ್ಲ? See, this is chair. ಇದು ಫುಟ್ಪ್ರಿಂಟ್ ಕರೆಕ್ಟ್ ಇದೆ, ಫುಟ್ಪಾತ್, ಫುಟ್ ಸ್ಟ್ಯಾಂಡ್. ಅದು ನೋಡಿದ್ರೆ ನನಗೆ ಅದ್ರ ಮ್ಯಾಗ ಕಾಲು ಇಟ್ಕೊಂಡು ಕುಂಡ್ರಬೇಕಂತ ಅನ್ಸಾಗೈತೆ. ಬಟ್ ಸ್ಟಿಲ್ ಓಕೆ, ಕಂಟ್ರೋಲ್ ಮಾಡ್ಕೊ. ದಿಸ್ ಇಸ್ ನಾಟ್ ಫಾರ್ ಯು. ಸೊ 2 ಅಡಿಷ್ನಲ್ ಎಸೆಸರೀಸ್ ಅಂದರೆ ಇದು ಪೆನ್ ಹೋಲ್ಡರು ಇಲ್ಲಿ ಸೆಟ್ ಮಾಡಬೇಕು, ಇನ್ನೊಂದು ಇದು ವಾಚ್ ಇದೆ. ಸೊ ಇಲ್ಲಿ ಪ್ಲೇಸ್ ಹೋಲ್ಡರ್ ಇದೆ, ಇಲ್ಲಿ ಕಟ್ ಮಾಡಿ ಇಲ್ಲಿ ಸೆಟ್ ಮಾಡಬೇಕಿದೆ ಈ ಥರ. ಸೊ ಓನ್ಲಿ 2 ಥಿಂಗ್. ಇದನ್ನು ಆಮೇಲೆ ನೋಡೋಣ, ಅವಳು ಬೇಕು ಅಂದರೆ ಇದನ್ನು ಹಾಕೋದು, ಇಲ್ಲಾಂದರೆ ಇಲ್ಲ. ಸೊ ಫೈನಲಿ ಪೆನ್ ಹೋಲ್ಡರು ಸೆಟ್ ಮಾಡಿದ್ದೀವಿ. ಇನ್ನೇನು ಇದು ವಾಚ್ ಒಂದು ಇಲ್ಲಿ ಪ್ಲೇಸ್ ಮಾಡಬೇಕು. ಸೊ ವಿಲ್ ಡೂ ಇಟ್ ಲೇಟರ್. ಸೊ ದಿಸ್ ಇಸ್ ಅವ್ ಸೆಟಪ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ನೀವು ನೋಡ್ಬೋದು. ಸೊ ದಿಸ್ ಇಸ್ ಎಂಟೈರ್ ಟೇಬಲ್, ಅದು ಚೇರು, ಫುಲ್ ಸ್ಪೈಡರ್ ಮ್ಯಾನ್ ಇದೆ. ಮೋಸ್ಟ್ಲಿ ಅವಳಿಗೆ ಇಷ್ಟ ಆಗುತ್ತೆ ಅನ್ಸುತ್ತೆ ಇದೆಲ್ಲ ಸೆಟಪ್. ಅವಳು ಇನ್ನೂ ಮಲಗಿದಾಳೆ, ಎದ್ದಿಲ್ಲ. ಎದ್ಮೇಲೆ ಅವಳಿಗೆ ತೋರಿಸ್ಬೇಕು ಅಂತ. ಸೊ ಇದನ್ನು ಒಯ್ದು ಆಚೆ ಇಡ್ತೀವಿ ಅವಳ ಸ್ಟಡಿ ರೂಮಲ್ಲಿ, ನೋಡೋಣ ಏನಾಗುತ್ತೆ ಅಂತ. ಸೊ ದಿಸ್ ಇಸ್ ಫೈನಲ್ ಸೆಟಪ್. ನೀವು ನೋಡ್ಬೋದು ಯಾವ ಥರ ಸೆಟಪ್ ಆಗಿದೆ ಅಂತ. ಏ ಮುಖ ತಕ್ಕೋಬೇಕಲ್ಲ ಎದ್ಮೇಲೆ. ನೋಡಿ ತಕೋ, ನೋಡಿ ಇಲ್ಲಿ ನೋಡಿ 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 ಇಲ್ಲಿ ಅಲ್ಲಿ ಹೊರಗೈತೆ ನೋಡು, ಹೊರಗೈತೆ ನೋಡು, ಅಲ್ಲಿ ಹೊರಗೈತಿ. ಇಲ್ಲಿ
ಇಷ್ಟ ಆಯ್ತು ನಿನಗೆ? ಅರೆ ಅರೆ, ಅರೆ. ಏ ನಂದದು ನಂದದು ಇಂದು ಮಾಡ್ತಿಪ್ಪ. ನಂದದು ಏ ಏ, ಏ. ಹೆಂಗ ಅನಿಸ್ತೈತಿ? ಕರೆಕ್ಟ್ ಅದ? ಹೂವ ಉಮ್ಮ ಕೊಟ್ಟು ದೃಷ್ಟಿ ತೆಗಿದ್ಲ ಅದಕ್ಕೆ. ನಿಂಗೆ ಇಷ್ಟ ಆಯ್ತು? ಹಾ